ಇವತ್ತೊಂದು ನಿರ್ಣಯ ಮಾಡಿದೆ ನಮ್ಮ ಉಚ್ಚ ನ್ಯಾಯಾಲಯ. ಖಂಡಿತ ನಾವು ಅದಕ್ಕೆ ತಲೆ ಬಾಗಿಸೋಣ. ಆದರೆ ನಮ್ಮ ರಾಜ್ಯಪಾಲರು ಕೊಟ್ಟಿರುವಂಥ ಒಂದು ಪ್ರಾಸಿಕ್ಯೂಟ್ ಮಾಡಿ ಅನ್ನೋದೇ ತಪ್ಪು. ಆದರೆ ಇದರಲ್ಲಿ ಒಂದು ವಿಷಯ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತೆಲುಗಲ್ಲಿ ಒಂದು ಗಾದೆ ಇದೆ ಕಣ್ರಿ, ಸಣ್ಣದಾಗಿ, ತಿನ್ಕೋಕ್ ತಿನ್ಪೋತೆ ಕಟ್ಟೇಶ್ ಕೊಟ್ಟಂಡ ಕನ್ಕೋಕ್ನಿ ಅಂತಾರೆ. ಹಂಗಂದ್ರೇನು? ತಿಂದೋಗಿದ್ ನಾಯಿ ತಿಂದೋಗ್ತವೆ, ಕಟ್ಟಾಕಿ ಕೊಟ್ರಿ ಎತ್ತಿರುವಂಥ ನಾಯಿನ ಅಂತಾರೆ. ಆ ಥರ ಸಿದ್ದರಾಮಣ್ಣಂದು ಒಂದು ಇಷ್ಟು ಪಾಲು ಇಲ್ಲದೇ ಇದ್ರೂ ಅವರು ನೋಡಿ, ಇವರು ಹಿಂದುತ್ವ ಅಂತ ಮಹಾ ದೊಡ್ಡದಾಗಿ ಹೇಳ್ತಾರಲ್ಲ, ಒಂದು ಹಿಂದೂ ಮಹಿಳೆಗೆ ಹುಟ್ಟಿದ ಮನೆಯಿಂದ ಅರ್ಶಿನ ಕುಂಕುಮ ಕೊಟ್ಟಿರುವಂಥ ಆಸ್ತಿ, ಅದ್ರ ಬಗ್ಗೆ ಮಾತಾಡುವಂಥ ನೈತಿಕತೆ ಅಥವಾ ಅಧಿಕಾರ ಯಾವುದೇ ಒಂದು ಇವ್ರಿಗೆ ಇಲ್ಲ. ಇವ್ರ ಹಿಂದುತ್ವದ ಬಗ್ಗೆ ಗೌರವ ಇದ್ದಿದ್ದೇ ಆದರೆ ಆ ಹಿಂದುತ್ವ ಅಂತ ಹೇಳಪ್ಪ, ಅದಕ್ಕಾದರೂ ಗೌರವ ಕೊಡಬೇಕು. ಒಂದು ಹೆಣ್ಣು ಮಗುಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದಾರೆ ಅನ್ನೋದಕ್ಕೆ. ಆದ್ದರಿಂದ ಇವರು ಮಾಡಿರುವಂಥದ್ದು ಮಹಾನ್ ತಪ್ಪು. ಈ ಒಂದು ಮಹಾ ತಪ್ಪಿಗೆ ಇದೇ ರೀತಿ ಈಗ ಶಶಿಕಲಾ ಜೊಲ್ಲೆ ತಪ್ಪು ಮಾಡಿದರೆ ಅವ್ರ ಯಜಮಾನ್ರಿಗೆ ಶಿಕ್ಷೆ ಕೊಡ್ತಾರೇನ್ರಿ? ಯಾಕ್ರಿ ಕೊಡಲಿಲ್ಲ? ಕುಮಾರಸ್ವಾಮಿ ತಿಂದಿದ್ದಾರೆ, ಅವ್ರ ಹೆಂಡತಿನ ಯಾಕ್ರಿ ಹೇಳ್ಕೊಂಡಿಲ್ಲ ಕೋರ್ಟ್ಗೆ ಅಲ್ವಾ? ಎಷ್ಟು ಪ್ರಶ್ನೆಗಳಾಗಿ ಉಳಿದಿದೆ. ಆದ್ದರಿಂದ ಇದ್ರ ಬಗ್ಗೆ ವಿಶ್ಲೇಷಣೆ ಆಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಟ್ಟು ನನ್ನ ಮಾತು ಮುಗಿಸ್ತೀನಿ.